Welcome to Pratibha's Veg Recipes. ಇಂದು ಬಾಳೆಕಾಯಿ ಕರಿಹುಳಿ ಮಾಡೋದನ್ನು ನೋಡೋಣ. ಒಂದು ಬಾಳೆಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಬೇಕು. ನಂತರದಲ್ಲಿ ಕರಿಬೇವು, ಹಾಗೆ ಎಣ್ಣೆ, ಸ್ವಲ್ಪ ಬೆಲ್ಲ ಹಾಗೂ ಹುಣಸೆ ರಸವನ್ನು ಹಾಕಿ 2 ರಿಂದ 3 ನಿಮಿಷ ಬೇಯಲು ಬಿಡೋಣ. ಅದೇ ಸಮಯದಲ್ಲಿ ಇದಕ್ಕೆ ಬೇಕಾಗುವಂಥ ಬೇಳೆಕಾಳುಗಳನ್ನು ಹುರಿದುಕೊಳ್ಬೇಕು. ಹುರಿಯುವ ಬಾಣಲಿ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಕಾದ ಮೇಲೆ ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಎಳ್ಳು ಇವಿಷ್ಟನ್ನು ಸ್ವಲ್ಪ ಹುರಿದ ಮೇಲೆ ಸ್ವಲ್ಪ ಇಂಗನ್ನು ಹಾಕಿ, ನಂತರದಲ್ಲಿ ಒಣಮೆಣಸನ್ನು ಹಾಕಿ, ನಂತರದಲ್ಲಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಅದು ಹುರಿತಾ ಇದೆ ಚೆನ್ನಾಗಿ. ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಸ್ಟವ್ ಆಫ್ ಮಾಡಿ, ಈಗ ಕಾಯಿ ತುರಿಯನ್ನು ಮಿಕ್ಸ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಸಂಬಾರವನ್ನು ಈ ಬಾಳೆಕಾಯಿ ಹೋಳಿಗೆ ಮಿಕ್ಸ್ ಮಾಡಿದರೆ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈಗ ಬಾಳೆಕಾಯಿ ಕರಿಹುಳಿ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ ಮತ್ತು ಹಿಂಗನ್ನು ಹಾಕಬೇಕು. ಈಗ ಕರಿಹುಳಿ ರೆಡಿಯಾಗಿದೆ. ಬಾಳೆಕಾಯಿ ಕರಿಹುಳಿ ರೆಡಿಯಾಗಿದೆ. Please do like, share, comment, subscribe and press the bell icon. Thanks for watching.